ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಸಾಹಿತಿಗಳಾದಂಥ ವೀರೇಂದ್ರ ಸಿಂಪಿ ಅವರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಕನ್ನಡ ಕವಿ ಲೇಖಕರ ಪರಿಚಯದಲ್ಲಿ ಇವತ್ತು ಕನ್ನಡದ ಸಾಹಿತಿಗಳಾದಂಥ ವೀರೇಂದ್ರ ಸಿಂಪಿ ಅವರ ಬಗ್ಗೆ ನೋಡೋಣ. ಕವಿ ಲೇಖಕ ವೀರೇಂದ್ರ ಸಿಂಪಿ ಇವರು ಹುಟ್ಟಿದಂಥ ಕಾಲ 1938ರಲ್ಲಿ ಇವರ ಜನನ ಆಗ್ತದೆ. ಹುಟ್ಟಿದಂಥ ಸ್ಥಳ ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಚಡಚಣದಲ್ಲಿ ಇವರು ಹುಡ್ತಾರೆ. ಇವರು ನಮ್ಮ ಸಿಂಪಿ ಲಿಂಗಣ್ಣ ಅಂತ ಏನು ಕವಿ ಇದ್ದಾರೆ, ಸಾಹಿತಿ ಇದ್ದಾರೆ, ಅವರ ಮಗ ಅಂತ ಹೇಳಿದರೆ ತಪ್ಪಾಗಲಾರದು. ಇವರ ಒಂದು ಸಾಹಿತ್ಯ ಕೃಷಿಯನ್ನು ನಾವು ನೋಡ್ತಾ ಹೋಗೋದಾದರೆ, ಸಾಹಿತ್ಯಿಕವಾಗಿ ಯಾವ ಯಾವ ಕೃತಿಗಳನ್ನು ಇವರು ಬರೆದಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ಕಾಗದದ ಚೂರು, ಭಾವಮೈದುನ, ಸ್ವಚ್ಛಂದ ಮನದ ಸುಳಿದಾಟ, ಪರಿಸರ ಸ್ಪಂದನ ಇತ್ಯಾದಿ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇವರಿಗೆ ಇವರ ಸಾಹಿತ್ಯ ಕೃಷಿಯನ್ನು ಗಮನಿಸಿ ಏನೆಲ್ಲ ಬಹುಮಾನಗಳು ಬಂದಿದೆ, ಸಾಹಿತ್ಯ ಕೃಷಿಗೆ ಇನ್ನೆಲ್ಲ ಗೌರವಗಳು ಸಂದಿದ್ದಾವೆ ಅಂತ ನಾವು ನೋಡೋದಾದರೆ, ಇವರಿಗೆ ಏನು ಭಾವಮೈದುನ ಅನ್ನುವಂಥ ಏನಿದೆ ಕೃತಿ, ಆ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿದೆ. ಇನ್ನು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಅವರ ಸಾಹಿತ್ಯದ ಹಿರಿಮೆಗೆ ಸಂದಂಥ ಗೌರವಗಳಾಗಿವೆ. ಇದು ನಮ್ಮ ವೀರೇಂದ್ರ ಸಿಂಪಿಯವರ ಒಂದು ಕಿರು ಪರಿಚಯ. ಮತ್ತೊಮ್ಮೆ ಅವರ ಪರಿಚಯವನ್ನು ನೋಡೋಣ. ಕವಿ ಲೇಖಕ ವೀರೇಂದ್ರ ಸಿಂಪಿ ಹುಟ್ಟಿದಂಥ ಕಾಲ 1938, ಹುಟ್ಟಿದಂಥ ಸ್ಥಳ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣ. ಇವರು ಬರೆದಂಥ ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಕಾಗದದ ಚೂರು, ಭಾವಮೈದುನ, ಸ್ವಚ್ಛಂದ ಮನದ ಸುಳಿದಾಟ, ಪರಿಸರ ಸ್ಪಂದನ ಇವು ಇವರ ಕೃತಿಗಳಾಗಿವೆ. ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಇವರ ಭಾವಮೈದುನ ಅನ್ನುವಂಥ ಕೃತಿ ಏನಿದೆ, ಈ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇನ್ನು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಇವರಿಗೆ ಬಂದಿದೆ. ಇದಿಷ್ಟು ನಮ್ಮ ವೀರೇಂದ್ರ ಸಿಂಪಿಯವರ ಪರಿಚಯ ಆಗಿದೆ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಕವಿ ಲೇಖಕರ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.